ನಮಸ್ಕಾರ. ನಾನು ನಿಶ್ವಿಕಾ ಮಾತಾಡ್ತಾ ಇದ್ದೀನಿ. ಈಗ ತಾನೇ O2 ಸಿನಿಮಾ ನೋಡ್ಕೊಂಬಂದೆ. ಮೊದಲನೇದಾಗಿ PRK ಪ್ರೊಡಕ್ಷನ್ಸ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಒಳ್ಳೆ ಸಿನಿಮಾಗಳನ್ನ ನಮಗೆ ಕೊಡ್ತಾ ಬಂದಿದ್ದಾರೆ. ಅದರಲ್ಲಿ O2 ಕೂಡ ಸೇರಿದೆ. ಸೊ ಇಡೀ ಚಿತ್ರತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಆ್ಯಂಡ್ ಸಿನಿಮಾ ಶುರುವಾಗ್ತಾ ಇದ್ದಂಗೆ ನನಗೆ ಮೊದಲನೇದಾಗಿ ಖುಷಿಯಾಗಿದ್ದು, ಮೊದಲನೇದಾಗಿ ಆಶಿಕ್ ಅವ್ರ ಹೆಸರು ತೋರಿಸಿದ್ರು. ಸೊ ಯೂಶ್ವಲಿ ಹೀರೋಗಳ ಹೆಸರು ನೋಡ್ತೀವಿ, ಈ ಬಾರಿ ಹೀರೋಯಿನ್ ಹೆಸರನ್ನ ಮೊದಲಾಗಿ ನೋಡೋಕ್ಕೆ ಖುಷಿ ಆಯಿತು. ಸೊ ಆಶಿಕ್ ಅವ್ರಿಗೆ ಇಟ್ಸ್ ಅನದರ್ ಫೆದರ್ ಇನ್ ಅವರ್ ಕ್ಯಾಪ್ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿವರೆಗೂ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಇದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್. ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು, ಸ್ಕ್ರೀನಲ್ಲಿ ಕಾಣಿಸ್ಕೊಂಡಾಗಿರ್ಬೋದು, ಅಥವಾ ಶ್ರದ್ಧಾ ಎಮರ್ಜೆನ್ಸಿ ಅನ್ನೋ ಪಾತ್ರ ನಿಭಾಯಿಸಿರೋದಾಗಿರೋದು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಎಸ್, ಕಂಗ್ರ್ಯಾಚುಲೇಷನ್ಸ್ ಆಶಿಕಾ. ಇಡೀ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಪ್ಲೀಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ O2 ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಖುಷಿಯಾಗಿದೆ. ಏನಕ್ಕೆ ಅಂದರೆ ಇದು PRK ಪ್ರೊಡಕ್ಷನಲ್ಲಿ ಯಾವಾಗಲೂ ಯಾವುದೇ ಅವ್ರು ಪ್ರೊಡ್ಯೂಸ್ ಮಾಡಿದ್ರು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ O2 ಕೂಡ ಆ ಸರದಿಲಿ ಸೇರಿದೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಶಿಕ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸಿನಿಮಾಲಿ. ಆ್ಯಂಡ್ ಸಿರಿ ಅವರು, ಪ್ರವೀಣ್ ಅವರು ಓಶೋ ಕ್ಯಾರೆಕ್ಟರ್ ಮಾಡಿದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸಿನಿಮಾ ಮುಗಿಸಿ ಆಚೆ ಬಂದಮೇಲೆ ಒಂದು 10 ನಿಮಿಷ ಬ್ಲ್ಯಾಂಕ್ ಆಗಿದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಬಿಕಾಸ್ ಆ ಕ್ಲೈಮ್ಯಾಕ್ಸ್ ಅಷ್ಟು ಹೆವಿಯಾಗಿ ಮಾಡಿದರು. ಸೊ ಮ್ಯೂಸಿಕ್ಕಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ PRK ಟೀಮ್ಗೆ. ಸೊ ದಯವಿಟ್ಟು ಎಲ್ಲರೂ O2 ಸಿನಿಮಾನ ಮಿಸ್ ಮಾಡದೆ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಹೆಚ್ಚು ಕನ್ನಡ ಸಿನಿಮಾಗಳನ್ನ ನೋಡಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆಶಿಕಾ. ಐ ಥಿಂಕ್ ಈ ಸಿನಿಮಾ ನಿಮಗೆ ಹೆಚ್ಚು ಪರ್ಫಾರ್ಮೆನ್ಸ್ ಆ್ಯಂಡ್ ಸಕ್ಸಸ್ ಹೆಸರು ತಂದುಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಸಿನಿಮಾ ಇಷ್ಟ ಆಯಿತು. ಮೊದಲನೇ ಭಾಗದ ಗತಿಗಿಂತ ನನಗೆ ಸಿನಿಮಾ ಕಡೆಗೆ ಹೋಗ್ತಾ ಅದು ಅದಕ್ಕೆ ಟೆಂಪೋ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ನಾನಂದರೆ ಒಂದೇ ಒಂದು ಚಿಕ್ಕದು ಹೇಳೋಕ್ಕೆ ಆಸೆ ಪಡ್ತೀನಿ. ಈಗ ನೋಡಿ, ಬೇರೆ ದೇಶದಲ್ಲಿ ದೊಡ್ಡ ಫಿಲ್ಮ್ ಮೇಕರ್ಸು ಇಂಥ ಸಿನಿಮಾ ಮಾಡ್ತಾರೆ, ಬೇರೆ ಭಾಷೆ ಸಂಸ್ಕೃತಿಯಲ್ಲೂ ಇಂಥ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ರೆ ಇದು ಆಗುತ್ತಾ, ಇದು ನಡೆಯೋದಕ್ಕೆ ಸಾಧ್ಯನಾ, ನಡೆಯೋದಕ್ಕಿಲ್ವಾ, ಈ ಥರ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಕೂತಿರಲ್ಲ. ಯಾಕೆಂದರೆ ನಮಗೆ ಅನಿಸಿದ್ದನ್ನು ಒಂದು ಫ್ಯಾಂಟಸಿಯಾಗಿ ಮಾಡಬೇಕಂತ ಅನ್ಸಿದ್ರೆ, ಒಂದು ಫಿಕ್ಷನನ್ನು ಸೈನ್ಸ್ ಫಿಕ್ಷನ್ ಅಂತ ಮಾಡಬೇಕಂತ ಆಸೆ ಇದ್ದರೆ ಅದನ್ನು ಧೈರ್ಯವಾಗಿ ಮಾಡಬೇಕು. ಮತ್ತು ಅದನ್ನು ಯಾವ ರೀತಿಯಲ್ಲಿ ಜನ ಒಪ್ತಾರೆ ಬಿಡ್ತಾರೆ ಜನಕ್ಕೆ ಬಿಟ್ಟಿದ್ದು. ಅದಕ್ಕೆ ತರ್ಕ ಕೊಡೋದಿದ್ರೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಸಿನಿಮಾ ಕಥೆಯಲ್ಲೇ ಒಳಗಡೆ ಆ ಕನ್ಸಿಸ್ಟೆನ್ಸಿ ಇದೆಯಾ, ಅವರಿಗೆ ನಂಬಿಕೆ ಇದೆಯಾ ಈ ಕತೆ ಬಗ್ಗೆ ಅನ್ನೋದು ಮಾತ್ರ ನನಗೆ ಬರೋ ಪ್ರಶ್ನೆ. ನನಗನ್ಸುತ್ತೆ ಇಬ್ಬರು ನಿರ್ದೇಶಕರಿಗೂ ಅವರು ಮಾಡ್ಕೊಂಡಿರೋ ಕಥೆಯಲ್ಲಿ ಅವರಿಗೆ ನಂಬಿಕೆ ಇತ್ತು ಅಂತ. ಮತ್ತು ಅವರು ಆಲೋಚನೆ ಮಾಡಿದ ರೀತಿಯಲ್ಲಿ ಅದು ಬಂದಿದೆಯೋ ಇಲ್ಲೋ ಅನ್ನೋದು ಅವರಿಗೆ ಬಿಟ್ಟಿದ್ದು, ಅವರೇ ಯೋಚನೆ ಮಾಡಿ ಹೇಳಬೇಕು. ನನ್ನ ಮಟ್ಟಿಗೆ ಮಾತ್ರ ಈ ಥರ ಎಕ್ಸ್ಪೆರಿಮೆಂಟು ಕನ್ನಡದಲ್ಲಿ ಮಾಡ್ತಾಯಿದ್ರೆ ಕನ್ನಡಕ್ಕೆ ಒಳ್ಳೆಯದು. ಮತ್ತು ಜನರಲ್ಲಿ ಸಿನಿಮಾ ಮಾಡೋರಿಗೆ ಜನರಲ್ಲಿ ಇನ್ನು ಸ್ವಲ್ಪ ವಿಶ್ವಾಸ ಇದ್ದರೆ, ಅಂದರೆ ಕನ್ನಡ ಜನರು ಸಿನಿಮಾ ನೋಡುವ ಕನ್ನಡ ಜನರ ಬಗ್ಗೆ ಸಿನಿಮಾ ತಯಾರಿಸೋರಿಗೆ ಇನ್ನು ಸ್ವಲ್ಪ ವಿಶ್ವಾಸ ಇದ್ದರೆ ಇನ್ನೂ ಧೈರ್ಯವಾಗಿ ಇಂಥ ಸಿನಿಮಾ ಮಾಡ್ಬೋದು ಅಂತ ಅನಿಸುತ್ತೆ. ಅಷ್ಟು ಸುಲಭ ನಾವು ಕನ್ನಡ ಜನರನ್ನು ನಾವು ನಂಬೋದಕ್ಕೆ ಆಗೋದಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಯಾರಿಗೆ ಬೇಜಾರಾದರೂ ನನಗೇನು ಪರವಾಗಿಲ್ಲ, ದುಡ್ಡು ಕಂಡ್ಕೊಳ್ಳೋರಿಗೆ ಇನ್ನೂ ತುಂಬ ಬೇಜಾರಾಗಿರುತ್ತೆ. ಕನ್ನಡ ಸಿನಿಮಾ ನೋಡೋ ಜನ ಒಳ್ಳೆ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಹಾಗಿದ್ದಿದ್ದರೆ ಭಾಳ ಧೈರ್ಯವಾಗಿ ಇಂಥ ಸಿನಿಮಾಗಳನ್ನು ಇನ್ನೂ ಧೈರ್ಯವಾಗಿ ಮಾಡಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದನ್ನು ಓಡೋ ಥರ ಮಾಡ್ಬೋದು ಅಂತ ನಾನು ತಿಳ್ಕೊಳ್ತೀನಿ. ಇಲ್ಲಿ ಸಲ್ಲದವರು ಎಲ್ಲಿ ಸಲ್ಲಲು ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಕನ್ನಡಿಗರು ಇನ್ನು ಸ್ವಲ್ಪ ನಿಷ್ಠೆಯಿಂದ ಕನ್ನಡ ಸಿನಿಮಾ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಯಸ್ತೀನಿ. ನನಗೆ ವಯಸ್ಸಾಗಿದೆ, ಅವ್ರು ನನ್ನ ಸಿನಿಮಾ ನೋಡದೇ ಇದ್ದರೂ ಪರವಾಗಿಲ್ಲ. ನಮಸ್ಕಾರ.